ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಪ್ರಪಂಚದ ದೇಶಗಳು ಹೇಗೆ ಕಿತ್ತಾಡ್ಕೊಳ್ತಿವೆ ಎಂಬುದನ್ನ ನಾವು ದಿನಾಲೂ ನ್ಯೂಸ್ ಅಲ್ಲಿ ನೋಡ್ತಲೇ ಇದೀವಿ. ಈ ತೈಲದ ಮೇಲಿರುವ ಹುಚ್ಚು ಆಸೆಯಿಂದ ಅಮೆರಿಕದವರು ಎಲ್ಲಂದ್ರಲ್ಲೇ ಬಾಂಬ್ ಹಾಕ್ತಲೇ ಇರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಚೀನಾದವರು ತಮ್ಮ ಕಳಪೆ ಗುಣಮಟ್ಟದ ಎಲೆಕ್ಟ್ರಿಕ್ ವಾಹನಗಳನ್ನ ಮತ್ತು ಅವುಗಳ ಬ್ಯಾಟರಿಗಳನ್ನ ಜಗತ್ತಿನ ದೇಶಗಳಿಗೆ ಅಂಟಿಸಿ ಎಲ್ಲರನ್ನೂ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಸಖತ್ ಟ್ರೈ ಮಾಡ್ತಿದ್ದಾರೆ. ಇನ್ನು ಜಪಾನ್ ಸಂಗತಿಗಂತೂ ಬರಬೇಡಿ, ಆಟೋಮೊಬೈಲ್ ತಂತ್ರಜ್ಞಾನದ ಬಗ್ಗೆ ಅವರೇ ಡಬ್ಬ ಹೊಡ್ಕೊಳ್ತಾ ಇರ್ತಾರೆ. ಆದ್ರೆ ಈಗ ಸೀನ್ ಸಂಪೂರ್ಣ ಉಲ್ಟಾ ಆಗಿದೆ. ಇವರೆಲ್ಲರ ಬಾಯಿಗೆ ಬೀಗ ಬೀಳುವ ಸಮಯ ಬಂದೇ ಬಿಟ್ಟಿದೆ. ಅವರು ಊಹಿಸದ ರೇಂಜ್ ನಲ್ಲಿ ಒಂದು ಶಾಕ್ ತಗುಲಿದೆ. ಈ ಏಟಿಗೆ ವಾಷಿಂಗ್ಟನ್ ನಿಂದ ಬೀಜಿಂಗ್ ಟೋಕಿಯೋದವರೆಗೂ ಎಲ್ಲರ ಮೈಂಡ್ ಬ್ಲಾಕ್ ಆಗುವುದು ಗ್ಯಾರಂಟಿ. ಸಾರಿಗೆ ಮತ್ತು ಆಟೋ ವಲಯದಲ್ಲಿ ನಮ್ಮ ಭಾರತ ದೇಶ ಒಂದು ಮೈಂಡ್ ಬ್ಲೋಯಿಂಗ್ ಪ್ಲಾನ್ ಮಾಡಿದೆ. ಈ ಪ್ಲಾನ್ ನೋಡಿ ಇಡೀ ಪ್ರಪಂಚವೇ ಶಾಕ್ ನಲ್ಲಿದೆ. ಅಷ್ಟಕ್ಕೂ ಮ್ಯಾಟರ್ ಏನಂದ್ರೆ ನಮ್ಮ ದೇಶದಲ್ಲಿರುವ ಹೊಲಗಳು ಕೇವಲ ಅಕ್ಕಿ ಗೋಧಿಯನ್ನ ಮಾತ್ರ ಬೆಳೆಯುವುದಿಲ್ಲ. ಇನ್ಮುಂದೆ ನಮ್ಮ ಕೃಷಿ ಭೂಮಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಏನು ಕಮ್ಮಿ ಇಲ್ಲದ ನಿಜವಾದ ಇಂಧನ ಬೆಳೆಯಲಿದೆ. ಇನ್ಮುಂದೆ ನಿಮ್ಮ ಕಾರು ಬೈಕುಗಳು ಹೊಡ್ಬೇಕಂದ್ರೆ ಯಾವುದೇ ಅರಬ್ ದೇಶದಿಂದ ಬರುವ ಆಯಿಲ್ ನ ಅವಶ್ಯಕತೆ ಇಲ್ಲ. ಈಗ ನಮ್ಮ ವಾಹನಗಳೆಲ್ಲವೂ ನಮ್ಮ ರೈತರ ಹೊಲಗಳಿಂದ ಬರುವ ಫ್ಯೂಲ್ ನಿಂದಲೇ ಓಡುತ್ತವೆ. ಈ ಏಟಿಗೆ ಬ್ಯಾಟರಿ ಮಾರ್ಕೆಟ್ ಎಲ್ಲ ನಂದೇ ಎಂದು ಬೀಗ್ತಾ ಇದ್ದ ಚೀನಾಗೆ ಈಗ ನಿದ್ದೆ ಬರ್ತಿಲ್ಲ. ಎಷ್ಟೋ ದಿನಗಳಿಂದ ಪ್ರಪಂಚದ ತೈಲ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡ್ತಿದ್ದ ಅಮೆರಿಕಾಗೆ ಅಷ್ಟಕ್ಕೂ ಭಾರತ ಏನನ್ನ ಸಾಧಿಸಿದೆ ಎಂದು ಅರ್ಥವಾಗದೆ ತಲೆ ಇಟ್ಕೊಂಡು ಯೋಚನೆ ಮಾಡ್ತಿದೆ. ಇನ್ನು ಆ ಜಪಾನ್ ಆಟೋಮೊಬೈಲ್ ಕಂಪನಿಗಳಿಗಂತೂ ಅಳುವುದೊಂದೇ ಬಾಕಿ ಎನ್ನುವಂತಾಗಿದೆ. ಸಾರಿಗೆ ರಂಗದಲ್ಲಿ ಭಾರತ ಒಂದು ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಪ್ರತಿ ಸಣ್ಣ ವಿಷಯವನ್ನು ಇದು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಅದಕ್ಕೆ ದೊಡ್ಡ ದೊಡ್ಡ ಕಾರ್ ಕಂಪನಿಗಳೆಲ್ಲ ಟೆನ್ಷನ್ ಇಂದ ನಡುಗುತ್ತಿವೆ. ಇದೇನು ಸಣ್ಣ ವಿಷಯ ಅನ್ಕೊಂಡ್ರೆ ತಪ್ಪು. ಆಟೋ ಸೆಕ್ಟರ್ ನಲ್ಲಿ ಇದು ಒಂದು ಗೇಮ್ ಚೇಂಜರ್ ಆಗಲಿದೆ. ಇಷ್ಟು ದಿನ ಪೆಟ್ರೋಲ್ ಹಾಗೂ ಡೀಸೆಲ್ ನ ರಾಜ್ಯ ಎಂದು ನಡೆದಿತ್ತು. ಆದ್ರೆ ಇನ್ನು ಆ ರಾಜ್ಯಕ್ಕೆ ಪರ್ಮನೆಂಟ್ ಆಗಿ ಎಂಡ್ ಕಾರ್ಡ್ ಬೀಳಲಿದೆ. ಹೀರೋ ಕಂಪನಿಯವರು ಒಂದು ಹೊಸ ಬೈಕ್ ಲಾಂಚ್ ಮಾಡಿದ್ದಾರೆ. ಆ ಬೈಕ್ ಪೆಟ್ರೋಲ್ ಅಷ್ಟೇ ಅಲ್ಲ, ಈ ಹೊಸ ಫ್ಯೂಲ್ ನಿಂದಲೂ ಅದ್ಭುತವಾಗಿ ಓಡುತ್ತದೆ. ಅಂದರೆ ಇದರ ಅರ್ಥ ಏನಂದ್ರೆ ನೀವು ಪೆಟ್ರೋಲ್ ಬಂಕ್ಗೆ ಹೋಗಿ ಸಾವಿರಾರು ರೂಪಾಯಿ ಸುರಿದು ದುಬಾರಿ ಪೆಟ್ರೋಲ್ ಹಾಕಿಸುವ ಅವಶ್ಯಕತೆ ಇನ್ಮುಂದೆ ಖಂಡಿತ ಇಲ್ಲ. ನಿಮ್ಗೆ ಇಷ್ಟ ಬಂದ ಅತ್ಯಂತ ಕಡಿಮೆ ರೇಟ್ಗೆ ಸಿಗುವ ಫ್ಯೂಲ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಇದು ನೇರವಾಗಿ ನಮ್ಮ ಭಾರತೀಯ ಕೃಷಿಯಿಂದ ಬರುತ್ತದೆ. ಯೋಚನೆ ಮಾಡಿ, ಇಷ್ಟು ದಿನ ಆಯಿಲ್ಗಾಗಿ ನಾವು ಬೇರೆ ದೇಶದವರಿಗೆ ಕೊಡ್ತಾ ಇದ್ದ ದುಡ್ಡೆಲ್ಲ ಈಗ ನಮ್ಮ ದೇಶದಲ್ಲಿ ಉಳಿಯುತ್ತದೆ. ಅಷ್ಟಕ್ಕೂ ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ, ಇದನ್ನ ಅಸಲಿಗೆ ಹೇಗೆ ತಯಾರಿಸುತ್ತಾರೆ, ವಾಹನಗಳಿಗೆ ಇದು ಹೇಗೆ ಪವರ್ ನೀಡುತ್ತೆ, ಅಸಲಿಗೆ ಪೆಟ್ರೋಲ್ ಡೀಸೆಲ್ಗಿಂತ ಇದು ಏಕೆ ಬೆಸ್ಟ್ ಮತ್ತು ಏಕೆ ಇಷ್ಟು ಚೀಪ್ ಆಗಿ ಸಿಗುತ್ತೆ. ನಮ್ಮ ಭಾರತ ಸಾಧಿಸಿದ ಈ ಯಶಸ್ಸನ್ನ ನೋಡಿ ಅರಬ್ ದೇಶಗಳು ಹಾಗೂ ಇರಾನ್ ಏಕೆ ನಡುತ್ತಾ ಇದೆ ಅಷ್ಟೇ ಅಲ್ಲ, ನಮ್ಮ ಟೆಕ್ನಾಲಜಿ ನೋಡಿ ಚೀನಾ ಅಮೆರಿಕದಂತಹ ದೇಶಗಳು ಏಕೆ ಬೆಚ್ಚಿ ಬೀಳುತ್ತಿವೆ ಎಂಬ ಉತ್ತರಗಳನ್ನ ಈಗ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೆಯಿರಿ. ಈ ಫ್ಯೂಲ್ ಹೆಸರು ಎಥನಾಲ್. ಎಥನಾಲ್ ಎಂದರೆ ಏನೆಂದು ಕನ್ಫ್ಯೂಸ್ ಆಗಬೇಡಿ. ಇದು ತುಂಬಾ ಕ್ಲೀನ್ ಆಗಿರುವ ಒಂದು ರೀತಿಯ ಆಯಿಲ್. ಇದು ಭೂಮಿಯ ಅಡಿಯಿಂದ ಸಿಗುವುದಲ್ಲ, ನೇರವಾಗಿ ನಮ್ಮ ರೈತರು ಬೆಳೆಯುವ ಬೆಳೆಯಿಂದಲೇ ಬರುತ್ತದೆ. ಮುಖ್ಯವಾಗಿ ಕಬ್ಬು, ಮೆಕ್ಕೆಜೋಳ, ಹಾಳಾಗಿರುವ ಅಥವಾ ಒಡೆದ ಅಕ್ಕಿ ಹಾಗೂ ವೇಸ್ಟ್ ಆದ ಧಾನ್ಯಗಳಿಂದ ಇದನ್ನ ತೆಗೆಯುತ್ತಾರೆ. ಇದುವರೆಗೆ ಏನಾಗ್ತಾ ಇತ್ತು ಅಂದ್ರೆ ಭೂಮಿಯ ಒಳಗಿರುವ ಕಚ್ಚಾ ತೈಲವನ್ನ ಹೊರಗೆ ತೆಗೆದು ಅದನ್ನ ದೊಡ್ಡ ರಿಫೈನರ್ ಗಳಿಗೆ ಕಳುಹಿಸಿ ಪೆಟ್ರೋಲ್ ಮಾಡ್ತಾ ಇದ್ರು. ಆದ್ರೆ ಈಗ ಸೀನ್ ಬದಲಾಗಿದೆ. ಈ ಫ್ಯೂಲ್ ಉತ್ತರ ಪ್ರದೇಶದ ಕಬ್ಬಿನ ಗದ್ದೆಗಳಿಂದ, ಬಿಹಾರದ ಮೆಕ್ಕೆಜೋಳದ ಹೊಲಗಳಿಂದ ತಯಾರಾಗುತ್ತೆ. ಈ ತಂತ್ರಜ್ಞಾನ ಕೇಳಲು ದೊಡ್ಡ ರಾಕೆಟ್ ಸೈನ್ಸ್ ತರ ಅನಿಸಬಹುದು, ಆದ್ರೆ ಇದು ತುಂಬಾನೇ ಸಿಂಪಲ್. ರೈತರಿಂದ ಕಬ್ಬು ಮತ್ತು ಧಾನ್ಯಗಳನ್ನ ಖರೀದಿಸಿ ತಕ್ಷಣ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ. ಅಲ್ಲಿ ವಿನಿಗರ್ ಅಥವಾ ಈಸ್ಟ್ ತಯಾರಿಸಲು ಏನ್ ಮಾಡ್ತಾರೋ ಸೇಮ್ ಹಾಗೆಯೇ ಈ ಧಾನ್ಯಗಳನ್ನ ಕೊಳೆಯುವಂತೆ ಮಾಡ್ತಾರೆ. ಈ ಪ್ರಕ್ರಿಯೆಯನ್ನ ಫರ್ಮೆಂಟೇಷನ್ ಅಂತಾರೆ. ಆಮೇಲೆ ಇದನ್ನ ದೊಡ್ಡ ಯಂತ್ರಗಳಲ್ಲಿ ಚೆನ್ನಾಗಿ ಕುದಿಸ್ತಾರೆ. ಹಾಗೆ ಕುದಿಸಿದಾಗ ಬರುವ ಹಬೆಯನ್ನ ತಂಪುಗೊಳಿಸಿ ಶುದ್ಧವಾದ ಲಿಕ್ವಿಡ್ ಅನ್ನ ಹೊರಗೆ ತೆಗೆಯುತ್ತಾರೆ. ಇದೇನು ಅಂತಹ ಕಷ್ಟದ ಕೆಲಸವಲ್ಲ. ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿಯ ಭಾರಿ ಯಂತ್ರಗಳ ಅವಶ್ಯಕತೆಯೂ ಇಲ್ಲ. ನಮ್ಮ ದೇಶದ ಪ್ರತಿ ಜಿಲ್ಲೆಯಲ್ಲೂ ಇಂತಹ ಫ್ಯಾಕ್ಟರಿಗಳನ್ನ ಈಜಿಯಾಗಿ ಸ್ಥಾಪಿಸಬಹುದು. ಸರಿ, ಇದು ತಯಾರಾಯಿತು. ಆದ್ರೆ ವೆಹಿಕಲ್ ಅಲ್ಲಿ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯಬೇಕಲ್ಲವೇ? ಇದಕ್ಕೋಸ್ಕರ ಇಂಜಿನ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ತಾರೆ. ಇದನ್ನೇ ಫ್ಲೆಕ್ಸ್ ಫ್ಯೂಲ್ ಟೆಕ್ನಾಲಜಿ ಅನ್ನುತ್ತಾರೆ. ವೆಹಿಕಲ್ ನ ಇಂಜಿನ್ ಎಷ್ಟು ಪವರ್ಫುಲ್ ಆಗಿ ಬದಲಾಗುತ್ತದೆ ಎಂದರೆ ನೀವು 100% ಪೆಟ್ರೋಲ್ ಹಾಕಿದ್ರು ಓಡುತ್ತೆ, 100% ಎಥನಾಲ್ ಹಾಕಿದ್ರು ಕೂಡ ಓಡುತ್ತೆ, ಅಥವಾ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ರು ಸ್ಮೂತ್ ಆಗಿ ರನ್ ಆಗುತ್ತೆ. ಇಂಜಿನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಳಿದ ಹೀರೋ ಬೈಕ್ ಇದೇ ಫ್ಲೆಕ್ಸ್ ಇಂಜಿನ್ ಇಂದ ಓಡುತ್ತೆ. ಚೀನಾ ಮತ್ತು ಅಮೆರಿಕ ಯಾಕೆ ಇಷ್ಟೊಂದು ಹೆದರುತ್ತಿದೆ ಎಂದರೆ ತಮ್ಮ ಬ್ಯಾಟರಿ ಬಿಸ್ನೆಸ್ ಜೋರಾಗಿ ನಡೆಯಬೇಕಾದ್ರೆ ಇಡೀ ಪ್ರಪಂಚ ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಮುಖ ಮಾಡಬೇಕೆಂದು ಚೀನಾ ಫಿಕ್ಸ್ ಆಗಿತ್ತು. ಆದ್ರೆ ಎಲೆಕ್ಟ್ರಿಕ್ ವಾಹನಗಳ ದೊಡ್ಡ
ಪ್ರಾಬ್ಲಮ್ ಏನಂದ್ರೆ ಆ ಬ್ಯಾಟರಿಗಳು ತುಂಬಾ ಕಾಸ್ಟ್ಲಿ, ಜೊತೆಗೆ ಅವುಗಳನ್ನ ಫುಲ್ ಚಾರ್ಜ್ ಮಾಡಬೇಕಂದ್ರೆ ಗಂಟೆಗಟ್ಟಲೆ ಕಾಯಬೇಕು. ಆದ್ರೆ ಎಥನಾಲ್ ನಿಂದ ಓಡುವ ಬಂಡಿಗಳಿಗೆ ಆ ತಲೆನೋವು ಇರೋದಿಲ್ಲ. ಪೆಟ್ರೋಲ್ ಹಾಕಿಸುವಂತೆಯೇ ಜಸ್ಟ್ 2 ನಿಮಿಷಗಳಲ್ಲಿ ಟ್ಯಾಂಕ್ ಫುಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬೋದು. ಎಲ್ಲಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಪೆಟ್ರೋಲ್ಗಿಂತ ತುಂಬಾನೇ ಚೀಪ್. ಸಾಮಾನ್ಯ ಜನರ ಖರ್ಚು ಅರ್ಧಕ್ಕೆ ಇಳಿಯುತ್ತೆ. ಅದಕ್ಕೆ ಈ ತಂತ್ರಜ್ಞಾನ ಗ್ಲೋಬಲ್ ಆಟೋಮೊಬೈಲ್ ಸೆಕ್ಟರ್ ನ ಅಡಿಪಾಯವನ್ನೇ ಕದಲಿಸಿದೆ. ಈಗ ನಾವು ಇಂಪಾರ್ಟೆಂಟ್ ಮ್ಯಾಟರ್ಗೆ ಬರೋಣ. ಅಸಲಿಗೆ ನಮ್ಮ ಭಾರತಕ್ಕೆ ಈ ಹೊಸ ಫ್ಯೂಲ್ ಅವಶ್ಯಕತೆ ಏಕೆ ಬಂತು? ಪ್ರತಿ ವರ್ಷ ನಾವು ವಿದೇಶಿ ಕಂಪನಿಗಳಿಗೆ ಕಟ್ಟುತ್ತಿರುವ 15 ಲಕ್ಷ ಕೋಟಿ ರೂಪಾಯಿಗಳ ಬಿಲ್ ನಲ್ಲೇ ಈ ಉತ್ತರವಿದೆ. ಅಕ್ಷರಶಃ 15 ಲಕ್ಷ ಕೋಟಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ತೈಲ ಖರೀದಿಸುವ ದೇಶಗಳಲ್ಲಿ ಭಾರತ ಟಾಪ್ ನಲ್ಲಿದೆ. ನಮ್ಮ ದೇಶದಲ್ಲಿರುವ ವಾಹನಗಳು ಓಡಬೇಕೆಂದರೆ ಆಯಿಲ್ ನಲ್ಲಿ 85% ಅಷ್ಟು ನಾವು ಬೇರೆ ದೇಶಗಳಿಂದಲೇ ಖರೀದಿಸುತ್ತಿದ್ದೇವೆ. ನಾವು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡೆಲ್ಲ ರಷ್ಯಾ, ಸೌದಿ ಅರೇಬಿಯಾ ದೇಶಗಳ ಖಜಾನೆಗೆ ಹೋಗುತ್ತದೆ. ಆದ್ರೆ ಈಗ ನಮ್ಮ ಗವರ್ನಮೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಈ ದುಡ್ಡೆಲ್ಲ ನಮ್ಮ ದೇಶದಲ್ಲೇ ಉಳಿಯುವಂತೆ ಸಾಲಿಡ್ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಮುಂಬರುವ ಕೆಲವು ವರ್ಷಗಳಲ್ಲಿ ಪೆಟ್ರೋಲ್ ಜಾಗದಲ್ಲಿ 30% ಎಥನಾಲ್ ಬಳಸಿದ್ರೆ ಇಷ್ಟು ದಿನ ವಿದೇಶಕ್ಕೆ ಹೋಗುತ್ತಿದ್ದ ಕೋಟ್ಯಾಂತರ ರೂಪಾಯಿ ನೇರವಾಗಿ ನಮ್ಮ ರೈತರ ಜೇಬಿಗೆ ಬಂದು ಬೀಳುತ್ತದೆ. ಈ ದುಡ್ಡು ನಮ್ಮ ಹಳ್ಳಿಯನ್ನ ಸೇರಿದ್ರೆ ಹಳ್ಳಿಗಳ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಇಷ್ಟು ದಿನ ಕೇವಲ ಹೊಲಗಳು ಮಾತ್ರ ಕಾಣಿಸ್ತಾ ಇದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಎಥನಾಲ್ ಫ್ಯಾಕ್ಟರಿಗಳು ತಲೆ ಎತ್ತುತ್ತವೆ. ಈ ಫ್ಯಾಕ್ಟರಿಗಳಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ. ಎಷ್ಟೋ ಟ್ರಕ್ಗಳು ಓಡಾಡುತ್ತವೆ. ಹೊಸ ಗೋದಾಮುಗಳನ್ನ ಕಟ್ಟುತ್ತಾರೆ. ಯುವಕರು ಸಿಟಿಗಳಿಗೆ ಹೋಗಿ ಪಡುವ ಕಷ್ಟಗಳು ತಪ್ಪುತ್ತವೆ. ಸ್ವಂತ ಊರಿನ ಪಕ್ಕದಲ್ಲೇ ಒಳ್ಳೆಯ ಕೆಲಸಗಳು ಸಿಗುತ್ತವೆ. ಪ್ರತಿ ಊರು ಒಂದು ಪೆಟ್ರೋಲ್ ಬಂಕ್ ತರ ಬದಲಾಗಿ ಬಿಡುತ್ತೆ. ನಮ್ಮ ಭಾರತದ ಟಾರ್ಗೆಟ್ ತುಂಬಾ ದೊಡ್ಡದಿದೆ. ಕೋಟ್ಯಾಂತರ ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡುವುದೇ ನಮ್ಮ ಟಾರ್ಗೆಟ್. ನಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಬಳಸಿ ಉಳಿದ ಎಥನಾಲ್ ಅನ್ನ ಬೇರೆ ದೇಶಗಳಿಗೆ ಮಾರ್ತೀವಿ. ನಿನ್ನೆ ಮೊನ್ನೆಯವರೆಗೂ ಆಯಿಲ್ ಮಾರುತ್ತಾ ನಮ್ಮನ್ನ ಬೆದರಿಸುತ್ತಿದ್ದ ದೇಶಗಳ ನಾಳೆ ಬೆಳಿಗ್ಗೆ ನಮ್ಮ ಹತ್ತಿರ ಬಂದು ಎಥನಾಲ್ ಖರೀದಿಸುತ್ತವೆ. ಆಯಿಲ್ ಮಾರುವ ರೇಂಜ್ಗೆ ನಮ್ಮ ಭಾರತ ದೇಶ ತಲುಪಲಿದೆ. ಇದನ್ನ ನೋಡಿ ಇಡೀ ಪ್ರಪಂಚವೇ ಮೂಗಿನ ಮೇಲೆ ಬೆರಳಿಡುತ್ತೆ. ಇದೆಲ್ಲ ಕೇವಲ ದುಡ್ಡಿಗೆ ಸಂಬಂಧಿಸಿದ ಮ್ಯಾಟರ್ ಮಾತ್ರವಲ್ಲ. ಈ ಇಶ್ಯೂ ನಮ್ಮ ದೇಶದ ಭದ್ರತೆಗೂ ಲಿಂಕ್ ಆಗಿದೆ. ಅರಬ್ ದೇಶಗಳಿಗೂ ಮತ್ತು ಇರಾನ್ಗೂ ಮಧ್ಯೆ ಯಾವಾಗ್ಲೂ ಗಲಾಟೆ ನಡೆಯುತ್ತಲೇ ಇರುತ್ತೆ. ನಮ್ಗೆ ಆಯಿಲ್ ಬರುವ ಹಾರ್ಮುಜ್ ಜಲಸಂಧಿಯಿಂದಲೇ ಅರ್ಧಕ್ಕಿಂತ ಹೆಚ್ಚು ಆಯಿಲ್ ಸಪ್ಲೈ ನಡೆಯುತ್ತದೆ. ಒಂದು ವೇಳೆ ಆಕಸ್ಮಿಕವಾಗಿ ಅಲ್ಲಿ ಏನಾದ್ರೂ ಯುದ್ಧ ನಡೆದು ಆ ದಾರಿಯನ್ನ ಬ್ಲಾಕ್ ಮಾಡಿದ್ರೆ ನಮ್ಗೆ ದೊಡ್ಡ ಗಂಡಾಂತರವೇ ಎದುರಾಗುತ್ತೆ. ಪೆಟ್ರೋಲ್ ಸಪ್ಲೈ ನಿಂತು ಹೋದ್ರೆ ದೇಶಗಳಲ್ಲಿ ಟ್ರಕ್ಗಳು ನಿಂತು ಹೋಗುತ್ತವೆ, ಫ್ಯಾಕ್ಟರಿಗಳು ಮುಚ್ಚಿ ಹೋಗುತ್ತವೆ. ಇದೇ ನಮ್ಮ ವೀಕ್ನೆಸ್ ಆಗಿತ್ತು. ಇದನ್ನೇ ಬೇರೆ ದೇಶಗಳು ತಮಗೆ ಅನುಕೂಲವಾಗಿ ಬಳಸಿಕೊಳ್ತಾ ಇದ್ವು. ಆದ್ರೆ ಈಗ ಭಾರತ ಈ ವೀಕ್ನೆಸ್ ಅನ್ನ ತನ್ನ ಅತಿ ದೊಡ್ಡ ಬಲವನ್ನಾಗಿ ಮಾಡಿಕೊಂಡಿದೆ. ಇರಾನ್ ಆಗ್ಲಿ ಅಥವಾ ಇನ್ನಾವುದು ಅರಬ್ ದೇಶವಾಗ್ಲಿ ಈಗ ಒಳಗೊಳಗೆ ಭಯದಿಂದ ನಡುಗುತ್ತಿವೆ. ಪ್ರಪಂಚದಲ್ಲಿ ಭಾರತದ್ದು ಎಷ್ಟು ದೊಡ್ಡ ಮಾರ್ಕೆಟ್ ಎಂದು ಅವರಿಗೆ ಗೊತ್ತು. ನಾವು ಅವರ ಹತ್ತಿರ ಆಯಿಲ್ ಕೊಳ್ಳುವುದನ್ನ ನಿಲ್ಲಿಸಿದ್ರೆ ಅವರ ಆರ್ಥಿಕ ವ್ಯವಸ್ಥೆಯೇ ಕುಸಿದು ಬೀಳುತ್ತೆ. ಅವರ ಆಯಿಲ್ ಬಿಸ್ನೆಸ್, ಅವರ ಅಹಂಕಾರ ಎಲ್ಲವೂ ನಮ್ಮ ಹೊಲಗಳಲ್ಲಿ ಹುಟ್ಟುವ ಎಥನಾಲ್ ಏಟಿಗೆ ಕೊಚ್ಚಿ ಹೋಗುತ್ತೆ. ನಾಳೆ ಬೆಳಿಗ್ಗೆ 3ನೇ ಮಹಾಯುದ್ಧವೇ ಬಂದು ಸಮುದ್ರ ಮಾರ್ಗಗಳೆಲ್ಲ ಕ್ಲೋಸ್ ಆದ್ರೂ ನಮ್ಮ ಭಾರತದ ವಾಹನಗಳು ಮಾತ್ರ ನಿಲ್ಲೋದಿಲ್ಲ. ನಮ್ಮ ಮಿಲಿಟರಿ ಟ್ರಕ್ಗಳು, ಟ್ಯಾಂಕುಗಳು ರೈತರು ತಯಾರಿಸಿದ ಫ್ಯೂಲ್ ನಿಂದಲೇ ಮುನ್ನುಗ್ಗುತ್ತೆ. ಇದೇ ನಿಜವಾದ ಸೆಲ್ಫ್ ರಿಲಯನ್ಸ್ ಅಂದ್ರೆ ಆತ್ಮ ನಿರ್ಭರತೆ. ಬ್ರೆಜಿಲ್ ದೇಶ ಇದನ್ನ ಈಗಾಗಲೇ ಪ್ರೂವ್ ಮಾಡಿ ತೋರಿಸಿದೆ. ಅಲ್ಲಿನ ವಾಹನಗಳೆಲ್ಲವೂ ಪೆಟ್ರೋಲ್ ಮತ್ತು ಎಥನಾಲ್ ಎರಡರಿಂದಲೂ ಓಡುತ್ತಿವೆ. ಆದ್ರೆ ನಮ್ಮ ಭಾರತದ ರೇಂಜ್ ಬೇರೆ. ನಮ್ಗೆ ಅತಿ ದೊಡ್ಡ ಕೃಷಿ ಭೂಮಿ ಇದೆ. ನಮ್ಮಲ್ಲಿರುವಷ್ಟು ಕಷ್ಟಪಡುವ ರೈತರು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಭಾರತ ತನ್ನ ಪೂರ್ಣ ಪವರ್ ಬಳಸಿದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಬಯೋಫ್ಯೂಲ್ ಹಬ್ ಆಗಿ ನಾವು ರೆಕಾರ್ಡ್ ಕ್ರಿಯೇಟ್ ಮಾಡ್ತೀವಿ. ಇನ್ನು ಫೈನಲ್ ಆಗಿ ನಮ್ಮ ರೈತರ ಮ್ಯಾಟರ್ ಮಾತಾಡೋಣ. ಇಷ್ಟು ದಿನ ನಮ್ಮ ರೈತರನ್ನ ಕೇವಲ ಅನ್ನದಾತರು ಎಂದು ಮಾತ್ರ ಕರೆಯುತ್ತಿದ್ರು. ಹಗಲು ರಾತ್ರಿ ಏನದ ಅವರು ಬೆಳೆ ಬೆಳೆಯುತ್ತಾರೆ. ಆದ್ರೆ ತುಂಬಾ ಬಾರಿ ಅವರ ಕಷ್ಟಕ್ಕೆ ತಕ್ಕ ರೇಟ್ ಸಿಗೋದಿಲ್ಲ. ಸಕ್ಕರೆ ಕಾರ್ಖಾನೆಗಳು ಸಕಾಲದಲ್ಲಿ ದುಡ್ಡು ಕೊಡದೆ ಎಷ್ಟೋ ಸಮಸ್ಯೆಗಳಿಗೆ ಸಿಲುಕುತ್ತಾರೆ. ಬೆಳೆ ಹಾಳಾದಾಗ ಹಗ್ಗದ ಬೆಲೆಗೆ ಮಾರಿ ಬೀದಿಗೆ ಬಿದ್ದ ದಿನಗಳು ಇವೆ. ಆದ್ರೆ ಈ ಪ್ಲಾನ್ ನಿಂದ ರೈತರ ಹಣೆ ಬರಹ ಶಾಶ್ವತವಾಗಿ ಬದಲಾಗಲಿದೆ. ರೈತರು ಕೇವಲ ತಿನ್ನಲು ಮಾತ್ರ ಬೆಳೆ ಬೆಳೆಯೋದಿಲ್ಲ, ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡುವ ವಾಹನಗಳಿಗಾಗಿ ಫ್ಯೂಲ್ ಅನ್ನ ಕೂಡ ಬೆಳೆಯುತ್ತಾರೆ. ಅಂದರೆ ನಮ್ಮ ರೈತರು ಇನ್ ಮುಂದೆ ಕೇವಲ ಅನ್ನದಾತರು ಮಾತ್ರವಲ್ಲ, ಇಂಧನದಾತರು ಕೂಡ ಆಗಲಿದ್ದಾರೆ. ರೈತರು ಬೆಳೆದ ಬೆಳೆ ನೇರವಾಗಿ ರಿಫೈನರ್ಗಳಿಗೆ ಹೋದಾಗ ಅವರು ಕೇಳಿದಷ್ಟು ಬೆಲೆ ಸಿಗುತ್ತೆ. ಅವ್ರಿಗೆ ಯಾವಾಗ್ಲೂ ಪರ್ಮನೆಂಟ್ ಆಗಿರುವ ಒಬ್ಬ ದೊಡ್ಡ ಬೈಯರ್ ಸಿಕ್ಕಂತಾಗುತ್ತೆ. ಪೆಟ್ರೋಲ್ ನಲ್ಲಿ 20% ಎಥನಾಲ್ ಮಿಕ್ಸ್ ಮಾಡುತ್ತಾ ನಿಧಾನವಾಗಿ ಅದನ್ನ 100%ಗೆ ಕೊಂಡೊಯ್ಯಬೇಕೆಂದು ಗವರ್ಮೆಂಟ್ ಟಾರ್ಗೆಟ್ ಇಟ್ಕೊಂಡಿದೆ. ಬೇರೆ ದೇಶಗಳು ಸೃಷ್ಟಿ ಮಾಡಿದ್ದ ಪೆಟ್ರೋಲ್ ಬ್ಲಾಕ್ ಮಾರ್ಕೆಟ್ ದಂಧೆ ಇನ್ ಮುಂದೆ ನಾಶವಾಗಲಿದೆ.
ಇದೆ. ಹೀರೋ ಬೈಕ್ ಕೇವಲ ಒಂದು ಟ್ರೈಲರ್ ಅಷ್ಟೇ. ಮುಂಬರುವ ದಿನಗಳಲ್ಲಿ ಟಾಟಾ, ಮಹೀಂದ್ರಾ ಕಂಪನಿಗಳು ಈ ಫ್ಯೂಲ್ ನಿಂದ ಓಡಾಡುವ ವಾಹನಗಳನ್ನ ತಯಾರಿಸುವುದು ಗ್ಯಾರಂಟಿ. ಇದು ನಮ್ಮ ಭಾರತ ದೇಶಕ್ಕೆ ಬರಲಿರುವ ಒಂದು ಹೊಸ ಮುಂಜಾವು. ಆಯಿಲ್ ನಮ್ಮದೇ, ವೆಹಿಕಲ್ ಗಳು ನಮ್ಮದೇ, ದುಡ್ಡು ನಮ್ಮ ಜನರ ಹತ್ತಿರವೇ ಇರುವ ಅದ್ಭುತ ಭಾರತ ಇದು. ಇದೇ ನಮ್ಮ ಫ್ಯೂಲ್ ಪವರ್. ಈ ಬೈಕ್ ಹಿಂದಿರುವ ಸೀಕ್ರೆಟ್ ಇದೆ. ಆದ್ದರಿಂದ ಯಾರಿಗೂ ಹೆದರದ, ಯಾರ ಮೇಲೂ ಡಿಪೆಂಡ್ ಆಗದ ಹೊಸ ಭಾರತವನ್ನ ನೋಡಲು ರೆಡಿಯಾಗಿರಿ. ಇದ್ರ ಬಗ್ಗೆ ನೀವು ಏನನ್ನ ಅಂದ್ಕೊಳ್ತಾ ಇದ್ದೀರಿ ಎಂಬುದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.